ಶಿವ ಸಂಪುಟದಲ್ಲಿ ಇಬ್ಬರು ಹೊಸ ಶಾಸಕರಿಗೆ ಮಣೆ ಹಾಕಲಾಗ್ತಾ ಇದೆ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂತದ್ದು. ರಾಷ್ಟ್ರ ರಾಜಧಾನಿಯಲ್ಲಿ ಜೋರಾಯಿತು ಕಾಕ್ರೋಚ್ ಕಿಚ್ಚು. ಪೊಲೀಸರನ್ನ ಅಟ್ಟಾಡಿಸಿಕೊಂಡು ಹೊಡೆದ ಜಿರಳೆಗಳು. ಅಕ್ಷರಶಃ ರಣರಂಗವಾದವು ದೆಹಲಿಯ ಬೀದಿಗಳು. ಕಾಕ್ರೋಚ್ ಕಿರಿಕ್ಗೆ ದೆಹಲಿಯ ಕಾನಟ್ ಪ್ಲೇಸ್ ಕೊತ ಅಂತ ಇದೆ. ಪೊಲೀಸರು ಹಾಗೆ ಪ್ರತಿಭಟನಾಕಾರರ ಮಧ್ಯೆ ಫೈಟಿಂಗ್ ಆಗ್ತಾ ಇರುವಂತದ್ದು. ರಾತ್ರಿ ಟಾಲ್ಸ್ಟಾಯ್ ಮಾರ್ಗದಲ್ಲೂ ಕೂಡ ಹೊಡೆದಾಟ ಆಗಿದೆ. ಲಾಠಿ ಚಾರ್ಜ್ಗೆ ಕಾಕ್ರೋಚ್ ಪಡೆ ಗರಂ. ಬಾಟಲಿ ಮತ್ತು ಕಲ್ಲುಗಳಿಂದ ಕಾಕಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಎಸಿಪಿ ವಿವೇಕ್ ಭಾಗತ್ ಮತ್ತು RML ಆಸ್ಪತ್ರೆಗೆ ದಾಖಲು. ಜಂತರ್ ಮಂತರ್ ಸುತ್ತಲೂ ರಾತ್ರಿ ಇಂಟರ್ನೆಟ್ ಸೇವೆ ಸ್ಥಗಿತ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಜೋರಾಗ್ತಾ ಇದೆ ಈಗ ಕಾಕ್ರೋಚ್ನ ಕಿಚ್ಚು ಅಂತಾನೆ ಹೇಳಬಹುದು. ಪೊಲೀಸರನ್ನ ಅಟ್ಟಾಡಿಸಿಕೊಂಡು ಹೊಡೆದಂತಹ ಜಿರಳೆಗಳು. ರಣರಂಗವಾಗ್ತಾ ಇರುವಂತದ್ದು ಅಕ್ಷರಶಃ ದೆಹಲಿಯ ಬೀದಿಗಳು. ಕಾಕ್ರೋಚ್ ಕಿರಿಕ್ಗೆ ದೆಹಲಿಯ ಕಾನಟ್ ಪ್ಲೇಸ್ ಕೊತ ಅಂತ ಇದೆ. ಪೊಲೀಸರು ಹಾಗೆ ಪ್ರತಿಭಟನಾಕಾರರ ಮಧ್ಯೆ ಬಿಗ್ ಫೈಟಿಂಗ್ ಕೂಡ ನಡೀತಾ ಇರುವಂತದ್ದು. ರಸ್ತೆಯ ಮಧ್ಯ ರಾತ್ರಿ ಟಾಲ್ಸ್ಟಾಯ್ ಮಾರ್ಗದಲ್ಲಿ ಹೊಡೆದಾಟ ಕೂಡ ಆಗಿದೆಯಂತೆ. ಲಾಠಿ ಚಾರ್ಜ್ಗೆ ಕಾಕ್ರೋಚ್ ಪಡೆ ಈಗ ಗರಂ ಆಗ್ತಾ ಇರುವಂತದ್ದು. ಬಾಟಲಿ ಮತ್ತು ಕಲ್ಲುಗಳಿಂದ ಕಾಕಿ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಜಿರಳೆಗಳು. ಎಸಿಪಿ ವಿವೇಕ್ ಭಗತ್ RML ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಂತರ್ ಮಂತರ್ ಸುತ್ತಲೂ ಕೂಡ ರಾತ್ರಿ ಇಡೀ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತ ಮಾಡಲಾಗಿರುವಂತದ್ದು. ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಜೋರಾಗ್ತಾ ಇದೆ ಕಾಕ್ರೋಚ್ನ ಕಿಚ್ಚು ಅಂತಾನೆ ಹೇಳಬಹುದು. ಪೊಲೀಸರನ್ನೇ ಅಟ್ಟಾಡಿಸ್ಕೊಂಡು ಈ ಒಂದು ಹೊಡೆದಾಟ ಏರ್ಪಡ್ತಾ ಇದೆ. ಪೊಲೀಸರನ್ನೇ ನೋಡಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರಂತೆ. ಅಕ್ಷರಶಃ ರಣರಂಗ ಆಗ್ತಾ ಇರುವಂಥದ್ದು ದೆಹಲಿಯ ಬೀದಿಗಳು. ದೇಶದಾದ್ಯಂತ ನೀಟ್ ಜ್ವಾಲೆ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಕಾಕ್ರೋಚ್ ಕಿರಿಕ್ಗೆ ದೆಹಲಿಯ ಕಾನಟ್ ಪ್ಲೇಸ್ ಕೊತ ಅಂತ ಇದೆ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಫೈಟಿಂಗ್ ಏರ್ಪಟ್ಟಿರುವಂಥದ್ದು. ರಾತ್ರಿ ಇಡೀ ಟಾಲ್ಸ್ಟಾಯ್ ಮಾರ್ಗದಲ್ಲಿ ಹೊಡೆದಾಟ ಆಗಿದೆಯಂತೆ. ಪೊಲೀಸರು ಹಾಗೆ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತ ಹೇಳಬೇಕು ಅಥವಾ ಏನು ಹೇಳಬೇಕು ಗೊತ್ತಿಲ್ಲ, ಕಾರ್ಯಕರ್ತರು ಈ ರೀತಿಯಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರಾ ಅನ್ನುವಂಥದ್ದು ಇದೆ. ಯಾಕಂತಂದ್ರೆ ಒಂದಷ್ಟು ನೀತಿ ನಿಯಮಗಳು ಇರುತ್ತೆ. ಆ ಒಂದು ಪಕ್ಷಕ್ಕೆ ಸೇರ್ಕೊಂಡಿದ್ದೀವಿ ಅಂತಂದ್ರೆ, ಈಗ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ, ನಾವು ಶಿಸ್ತುಬದ್ಧ ಪಕ್ಷ ಅಂತ ಹೇಳ್ತೇವೆ. ಆದರೆ ಕಾಕ್ರೋಚ್ನಲ್ಲಿ ಯಾವ ಶಿಸ್ತಿದೆ ಅನ್ನುವಂಥದ್ದೇ ಕಾಣ್ತಾ ಇಲ್ಲ. ಪೊಲೀಸ್ನರಿಗೆ ಹೊಡಿಬಡಿ ಅಂತ ಇದೆಯೋ ಅಥವಾ ಅಲ್ಲಿ ನಡೆದಿರುವಂತಹ ಒಂದಷ್ಟು ಜನ ಜರ್ನಲಿಸ್ಟ್ಗಳ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಅವರ ಒಂದು ಪ್ರತಿಭಟನೆ ಯಾರ ಮೇಲಿದೆ? ಕೇಂದ್ರ ಸರ್ಕಾರದ ಮೇಲಿದೆ. ಕೇಂದ್ರ ಸರ್ಕಾರಕ್ಕೆ ನೀವು ಹೋರಾಟವನ್ನು ಮಾಡಿ ಇಲ್ಲ ಅಂತ ಅಲ್ಲ, ಆದರೆ ರಕ್ಷಣೆ ಕೊಡೋದಕ್ಕೆ ಬರುವಂತಹ ಪೊಲೀಸರ ಮೇಲೆ ಯಾಕೆ ನೀವು ಒಂದು ಈ ರೀತಿಯಾಗಿ ಕೃತ್ಯಗಳನ್ನು ಮಾಡ್ತಿದ್ದೀರಿ, ಹೊಡೆದಾಟವನ್ನು ಮಾಡ್ತಿದ್ದೀರಿ? ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನೀವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಅವರು ಶಾಂತಿಯುತವಾಗಿ ಇರ್ತಾರೆ. ನೀವೇ ನಿಮ್ಮಲ್ಲಿ ಮೊದಲು ಗಲಾಟೆಯನ್ನ ಮಾಡಿದ್ರೆ ಅವರು ಕೂಡ ಆ ಒಂದು ಗಲಾಟೆಯನ್ನ ನಿಯಂತ್ರಿಸುವ ಕೆಲಸಕ್ಕೆ ಮುಂದಾಗೋದೇ ಪೊಲೀಸ್ನವರು. ಇದೀಗ ದೆಹಲಿಯಲ್ಲಿ ಇತ್ತ ಕಾಕ್ರೋಚ್ ವಿರುದ್ಧದ ಕ್ರಮಕ್ಕೆ ವಾಂಗುಚ್ ಗರಂ ಅಂತಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಸೋನಂ ವಾಂಗುಚ್ ಷರತ್ತು. ಮೋದಿ ಸರ್ಕಾರದ ಷರತ್ತಿಗೆ ಒಪ್ಪಿಕೊಂಡ್ರೆ ಸತ್ಯಾಗ್ರಹ ವಾಪಸ್ ಪಡಿತಾರಂತೆ. ವಿದ್ಯಾರ್ಥಿಗಳ ವಿರುದ್ಧ FIR ಹಾಕಿ ಕಿರುಕುಳ ಕೊಡಬೇಡಿ. ವಿದ್ಯಾರ್ಥಿಗಳ ಮೇಲಿನ ದಬ್ಬಾಳಿಕೆ ಮೊದಲು ನಿಲ್ಲಿಸಬೇಕು. ವಿದ್ಯಾರ್ಥಿಗಳ ಮೇಲೆ ಕಾನೂನು ಕ್ರಮ ಆಗಬಾರದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಷರತ್ತುಗಳಿಗೆ ಒಪ್ಪಿದ್ರೆ ಹೋರಾಟ ವಾಪಸ್ ಎಂದ ವಾಂಗುಚುಕ್. ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಲು ಈ ಒಂದು ಷರತ್ತನ್ನ ಹಾಕಿದ್ದಾರಂತೆ. ಸೋನಂ ವಾಂಗುಚ್ ಅವರು ಸತ್ಯಾಗ್ರಹ ಇದೀಗ 26ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇತ್ತ ಕಾಕ್ರೋಚ್ ವಿರುದ್ಧದ ಕ್ರಮಕ್ಕೆ ವಾಂಗುಚುಕ್ ಗರಂ ಆಗಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಸೋನಂ ಈಗ ಷರತ್ತನ್ನ ಕೂಡ ಹಾಕಲಾಗ್ತಾ ಇರುವಂಥದ್ದು. ಮೋದಿ ಸರ್ಕಾರ ಎಲ್ಲಾ ಷರತ್ತಿಗೆ ಒಪ್ಪಿಕೊಂಡ್ರೆ ಮಾತ್ರ ಸತ್ಯಾಗ್ರಹ ವಾಪಸ್ಸನ್ನ ಪಡಿತೀನಿ.
ವಿದ್ಯಾರ್ಥಿಗಳ ಮೇಲೆ ಏನು FIR ಹಾಕಿ ಕಿರುಕುಳ ಕೊಡಬೇಡಿ ಅಂತ ಕೂಡ ಅವರು ಹೇಳಿರುವಂಥದ್ದು. ವಿದ್ಯಾರ್ಥಿಗಳ ಮೇಲಿನ ದಬ್ಬಾಳಿಕೆಯನ್ನ ಮೊದಲು ನಿಲ್ಲಿಸಬೇಕು. ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಾಗಿ ಕಾನೂನು ಕ್ರಮ ಆಗಬಾರ್ದು ಅಂತ ಅವರು ಹೇಳಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂತಹ ಷರತ್ತಿದ್ದೇ ಇದೆ. ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ಹೋರಾಟ ವಾಪಸ್ ಅಂತ ಹೇಳಿದ್ದಾರೆ ಸೋನಂ ವಾಂಗ್ಚುಕ್. ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಲು ಈ ಒಂದು ಷರತ್ತನ್ನ ಹಾಕಿರುವಂಥದ್ದು. 26ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಸೋನಂ ಅವರ ಸತ್ಯಾಗ್ರಹ. ಕಾಕ್ರೋಚ್ ವಿರುದ್ಧದ ಕ್ರಮಕ್ಕೆ ಈಗ ವಾಂಗ್ಚುಕ್ ಗರಂ ಆಗಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಈಗ ಸೋನಂ ಅವರು ಕೂಡ ಈಗ ಷರತ್ತುಗಳನ್ನು ಹಾಕ್ತಾ ಇರುವಂಥದ್ದು. ದೆಹಲಿಯಲ್ಲಿ ನಡೀತಾ ಇರುವಂತಹ ಹೋರಾಟದ ವಿರುದ್ಧ ಮೋದಿ ಸರ್ಕಾರ ಈ ಒಂದು ಷರತ್ತುಗಳನ್ನು ಒಪ್ಪಿಕೊಂಡ್ರೆ ನಾನು ಸತ್ಯಾಗ್ರಹವನ್ನು ವಾಪಸ್ ಪಡಿತೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳ ಮೇಲೆ ಏನು FIR ಅನ್ನ ಹಾಕಿದ್ದಾರಲ್ಲ ಅದೆಲ್ಲವನ್ನ ವಾಪಸ್ ತೆಗೆದುಕೊಳ್ಬೇಕು. ಅವ್ರ ಮೇಲೆ ಕಿರುಕುಳ ಕೊಡಬಾರ್ದು. ವಿದ್ಯಾರ್ಥಿಗಳ ಮೇಲಿನ ದಬ್ಬಾಳಿಕೆಯನ್ನ ಮೊದಲು ನಿಲ್ಲಿಸಬೇಕು. ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಾಗಿ ಕಾನೂನು ಕ್ರಮ ಆಗಬಾರ್ದು ಅನ್ನುವಂತಹ ಷರತ್ತು. ಜೊತೆಗೆ ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೀಡಲೇಬೇಕು. ಈ ಎಲ್ಲಾ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ಹೋರಾಟ ವಾಪಸ್ಸವನ್ನ ತೆಗೆದುಕೊಳ್ತೀವಿ. ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನ ಕೂಡ ಅಂತ್ಯಗೊಳಿಸ್ತೀನಿ ಅಂತ ಷರತ್ತನ್ನ ಹಾಕಿದ್ದಾರೆ. 26ನೇ ದಿನಕ್ಕೆ ಇದೀಗ ಮುಂದಿಟ್ಟಿರುವಂಥದ್ದು ಉಪವಾಸ ಸತ್ಯಾಗ್ರಹ. ಈ ಒಂದು ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಲು ಮೋದಿ ಸರ್ಕಾರಕ್ಕೆ ಷರತ್ತನ್ನ ಕೂಡ ಹಾಕಿದ್ದಾರೆ ಸೋನಂ. ಮೋದಿ ಸರ್ಕಾರದ ವಿರುದ್ಧ ಸೋನಂ ಅವರು ಇದೀಗ ಷರತ್ತು ಹಾಕಿದ್ದಾರೆ. ದೇಶದಾದ್ಯಂತ ನೀಟ್ ಜ್ವಾಲೆ ಮುಗಿಲು ಮುಟ್ತಾ ಇರುವಂಥದ್ದು. ಮೋದಿ ಸರ್ಕಾರ ಒಪ್ಪಿಕೊಂಡ್ರೆ ಮಾತ್ರ ಈ ಒಂದು ಸತ್ಯಾಗ್ರಹ ವಾಪಸ್ ಪಡಿತೀವಿ ಅಂತ ಸೋನಂ ಅವರು ಹೇಳಿದ್ದಾರೆ.